ವಿಮೋಚನಕಾಂಡ ಅಧ್ಯಾಯ 29. ಅವರು ನನಗೆ ಯಾಜಕರಾಗುವಂತೆ ಅವರನ್ನು ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, ಒಂದು ಹೋರಿಕರುವನ್ನು, ಪೂರ್ಣಾಂಗವಾದ 2 ಟಗರುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಹುಳಿಯಿಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಹೊಯ್ದ ಹುಳಿಯಿಲ್ಲದ ಕಡುಬುಗಳನ್ನು ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಆಮೇಲೆ ಆ ಪುಟ್ಟಿಯನ್ನು, ಆ ಹೋರಿಯನ್ನು, ಟಗರುಗಳನ್ನು ತಂದಿಡಬೇಕು. ಆಗ ಆರೋನನನ್ನು ಅವನ ಮಕ್ಕಳನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ಕರೆದುಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ, ಆ ವಸ್ತ್ರಗಳನ್ನು, ಅಂದರೆ ನಿಲುವಂಗಿಯನ್ನು, ಕವಚದ ಸಂಗಡ ತೊಟ್ಟುಕೊಳ್ಳತಕ್ಕ ಮೇಲಂಗಿಯನ್ನು, ಕವಚವನ್ನು, ಚೀರದ ಪದಕವನ್ನು ಆರೋನನಿಗೆ ತೊಡಿಸಿ, ಕವಚದ ವಿಚಿತ್ರವಾದ ನಡುಕಟ್ಟನ್ನು ಕಟ್ಟಿಸಿ, ಅವನ ತಲೆಗೆ ಮುಂಡಾಸವನ್ನು ಹಾಕಿಸಿ, ಮುಂಡಾಸದ ಮೇಲೆ ಪವಿತ್ರ ಪಟ್ಟವನ್ನು ಕಟ್ಟಿಸಿ, ಅಭಿಷೇಕ ತೈಲವನ್ನು ಅವನ ತಲೆಯ ಮೇಲೆ ಅಭ್ಯಂಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು. ತರುವಾಯ ಅವನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ನಿಲುವಂಗಿಗಳನ್ನು ತೊಡಿಸಿ, ಆರೋನನಿಗೂ ಅವನ ಮಕ್ಕಳಿಗೂ ನಡುಕಟ್ಟುಗಳನ್ನು ಕಟ್ಟಿಸಿ ಮುಂಡಾಸಗಳನ್ನು ಸುತ್ತಿಸಬೇಕು. ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ಹೀಗೆ ಆರೋನನನ್ನು ಅವನ ಮಕ್ಕಳನ್ನು ಯಾಜಕೋದ್ಯೋಗಕ್ಕೆ ಸೇರಿಸಬೇಕು. ತರುವಾಯ ನೀನು ಆ ಹೋರಿಯನ್ನು ದೇವದರ್ಶನದ ಗುಡಾರದ ಎದುರಿಗೆ ತರಿಸಿ, ಆರೋನನು ಅವನ ಮಕ್ಕಳು ಅದರ ತಲೆ ಮೇಲೆ ತಮ್ಮ ಕೈಗಳನ್ನಿಟ್ಟ ನಂತರ ನೀನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ವಧಿಸಬೇಕು. ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಬೆರಳಿನಿಂದ ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ, ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡಕ್ಕೆ ಹೊಯ್ಯಬೇಕು. ಅದರ ವಪೆಯನ್ನು, ಕಾಳಿಜದ ಮೇಲಿರುವ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಅವುಗಳ ಮೇಲಿರುವ ಕೊಬ್ಬನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಹೋರಿಯ ಮಾಂಸವನ್ನು, ಚರ್ಮವನ್ನು, ಕಲ್ಮಶವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಟ್ಟು ಬಿಡಬೇಕು. ಇದು ದೋಷ ಪರಿಹಾರಕ ಯಜ್ಞ. ತರುವಾಯ ನೀನು ಆ ಟಗರುಗಳಲ್ಲಿ ಒಂದನ್ನು ತೆಗೆದುಕೊಂಡು ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ನೀನು ಅದನ್ನು ವಧಿಸಿ ಅದರ ರಕ್ತವನ್ನು ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. ಆಗ ನೀನು ಆ ಟಗರನ್ನು ತುಂಡು ತುಂಡಾಗಿ ಕಡಿದು ಅದರ ಕರುಳುಗಳನ್ನು, ಕಾಲುಗಳನ್ನು ತೊಳಿಸಿ, ಅವುಗಳನ್ನು, ಆ ತುಂಡುಗಳನ್ನು, ತಲೆಯನ್ನು ಒಟ್ಟಿಗೆ ಇಟ್ಟು ಅದನ್ನೆಲ್ಲ ಯಜ್ಞವೇದಿಯ ಮೇಲೆ ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು. ಇದು ಯೆಹೋವನಿಗೆ ಸುಗಂಧ ಹೋಮವಾಗಿದೆ. ಆಮೇಲೆ ನೀನು 2ನೆಯ ಟಗರನ್ನು ತೆಗೆದುಕೊಂಡು ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನು ಇಟ್ಟ ನಂತರ ಅದನ್ನು ವಧಿಸಿ, ಅದರ ರಕ್ತದಲ್ಲಿ ಸ್ವಲ್ಪವನ್ನು ಆರೋನನ ಮತ್ತು ಅವನ ಮಕ್ಕಳ ಬಲಗಿವಿಯ ತುದಿಗೂ, ಬಲಗೈಯ ಹೆಬ್ಬೆರಳಿಗೂ, ಬಲಗಾಲಿನ ಹೆಬ್ಬೊಟ್ಟಿಗೂ ಸೋಂಕಿಸಿ, ಮಿಕ್ಕ ರಕ್ತವನ್ನು ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. ಅದಲ್ಲದೆ ನೀನು ಯಜ್ಞವೇದಿಯ ಮೇಲಿರುವ ರಕ್ತದಲ್ಲಿಯೂ ಅಭಿಷೇಕ ತೈಲದಲ್ಲಿಯೂ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ, ಅವನ ಮಕ್ಕಳ ಮತ್ತು ಅವರ ವಸ್ತ್ರಗಳ ಮೇಲೆಯೂ ಚಿಮುಕಿಸಬೇಕು. ಹೀಗೆ ಅವನು, ಅವನ ಮಕ್ಕಳು, ಅವರ ವಸ್ತ್ರಗಳು ಸಹಿತವಾಗಿ ಪರಿಶುದ್ಧರಾಗುವರು. ಬಳಿಕ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಲ್ಪಟ್ಟ ಆ ಟಗರಿನ ಕೊಬ್ಬನ್ನೆಲ್ಲ, ಅಂದರೆ ಬಾಲದ ಕೊಬ್ಬನ್ನು, ವಪೆಯನ್ನು, ಕಾಳಿಜದ ಮೇಲಿರುವ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಅವುಗಳ ಮೇಲಿರುವ ಕೊಬ್ಬನ್ನು, ಬಲದೊಡೆಯನ್ನು ಮತ್ತು ಯೆಹೋವನಿಗೆದುರಾಗಿ ಪುಟ್ಟಿಯಲ್ಲಿ ಇಟ್ಟಿದ್ದ ಹುಳಿಯಿಲ್ಲದ ಪದಾರ್ಥಗಳಲ್ಲಿ 1 ರೊಟ್ಟಿಯನ್ನು, ಎಣ್ಣೆ ಮಿಶ್ರವಾದ 1 ಹೋಳಿಗೆಯನ್ನು, 1 ಕಡುಬನ್ನು ತೆಗೆದುಕೊಂಡು ಅವುಗಳನ್ನೆಲ್ಲ ಆರೋನನ ಮತ್ತು ಅವನ ಮಕ್ಕಳ ಕೈಗೆ ಕೊಟ್ಟು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಆಮೇಲೆ ಅವುಗಳನ್ನು ಅವರ ಕೈಯಿಂದ ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮ ದ್ರವ್ಯದ ಸಂಗಡ ಯೆಹೋವನಿಗೆ ಆಹುತಿ ಕೊಡಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿದೆ.
ಮತ್ತು ಆರೋನನ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಎದೆ ಭಾಗವನ್ನು ತೆಗೆದುಕೊಂಡು ಅದನ್ನೂ ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ಅದು ನಿನಗೇ ಸಲ್ಲತಕ್ಕ ಪಾಲು. ಆರೋನನಿಗೂ ಅವನ ಮಕ್ಕಳಿಗೂ ಯಾಜಕ ದೀಕ್ಷೆಯನ್ನು ಕೊಡುವಾಗ ಸಮರ್ಪಿಸಿದ ಟಗರಿನ ಮಾಂಸದಲ್ಲಿ ನೈವೇದ್ಯವಾಗಿ ನಿವಾಳಿಸಿದ ಎದೆ ಭಾಗವನ್ನು, ಯಾಜಕರ ಭಾಗಕ್ಕೆ ಪ್ರತ್ಯೇಕಿಸಿದ ತೊಡೆಯನ್ನು ದೇವರದೆಂದು ಭಾವಿಸಬೇಕು. ಶಾಶ್ವತ ನಿಯಮವಾಗಿ ಇಸ್ರಾಯೇಲರು ಅವುಗಳನ್ನು ಆರೋನನಿಗೂ ಅವನ ವಂಶಸ್ಥರಿಗೂ ಕೊಡತಕ್ಕದ್ದು. ಅವು ಯಾಜಕರ ಭಾಗಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿವೆ. ಇಸ್ರಾಯೇಲ್ಯರು ಸಮಾಧಾನ ಯಜ್ಞಕ್ಕಾಗಿ ಪಶುಗಳನ್ನು ವಧಿಸಿ ಯೆಹೋವನಿಗೆ ನೈವೇದ್ಯ ಮಾಡುವಾಗೆಲ್ಲ ಆ ಭಾಗಗಳನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಯೇಸು ಕರ್ತನ ಹೆಸರಿನಲ್ಲಿ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ವಿಮೋಚನಕಾಂಡ 29ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 29ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ, ಅಂದರೆ 46 ವಚನಗಳಿರೋದ್ರಿಂದ ಅದನ್ನು 2 ಭಾಗವಾಗಿ ಮಾಡಿ 29ನೇ ಅಧ್ಯಾಯ 1ನೇ ವಚನದಿಂದ 28 ವಚನಗಳವರೆಗೆ ಒಂದು ಭಾಗ, ಮತ್ತು 29ನೇ ಅಧ್ಯಾಯ 29ನೇ ವಚನದಿಂದ ಹಿಡಿದು, ಅಂದರೆ ವಿಮೋಚನಕಾಂಡ 29ರಿಂದ ಹಿಡಿದು 46ನೇ ವಚನದವರೆಗೆ 2ನೇ ಭಾಗ ಮಾಡಿ ನಾವು ಅಧ್ಯಯನ ಮಾಡಿಕೊಳ್ಳೋಣವೇ? ಸರಿ. ಅದಕ್ಕಿಂತ ಮುಂಚೆ 28ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದನ್ನು ನೆನಪಿಗೆ ತಂದುಕೊಳ್ಳೋಣ. ದೇವರು ಮೋಶೆಯನ್ನು ಕರೆದು, ನಿನ್ನ ಅಣ್ಣನಾದ ಆರೋನನು ಅವನು ಗೌರವವಾಗಿಯೂ ಮತ್ತು ಅದೇ ಸಂದರ್ಭದಲ್ಲಿ ಅಲಂಕಾರವಾಗಿಯೂ ಇರಬೇಕಂತ ಹೇಳ್ಬಿಟ್ಟು ದೀಕ್ಷಾ ವಸ್ತ್ರಗಳನ್ನು ಅವನಿಗೋಸ್ಕರವಾಗಿ ಮಾಡಿಸು. ಆ ವಸ್ತ್ರಗಳು ಹೀಗೆಲ್ಲ ಇರಬೇಕು. ಒಂದು ಏಫೋದನ್ನು ಮಾಡಿಸು, ಮಹಾಯಾಜಕ ಕವಚವಾಗಿರುವ ಏಫೋದನ್ನು ಮಾಡಿಸು, ಮತ್ತು ರತ್ನಗಳಿಂದ 6 ಗೋತ್ರ ಪುರುಷರ ಅಥವಾ ಇಸ್ರಾಯೇಲರ ಕುಲಕ್ಕೆ ಒಂದೊಂದು ಕುಲದ ಹೆಸರುಗಳನ್ನು ಕೂಡ ನೀನು ಕೆತ್ತಿಸಬೇಕು ಎಂಬುದಾಗಿ ಆ ದೇವರು ಮೋಶೆ ಮುಖಾಂತರ ಆರೋನ ಮತ್ತು ಅವನ ಮಕ್ಕಳಾದಂಥ ನಾದಾಬ್, ಅಬಿಹೂ, ಈಥಮಾರ್ ಮತ್ತು ಎಲಜಾರ್ ಇಂಥವರ ಯಾಜಕರ ವಸ್ತ್ರಗಳು ಮತ್ತು ಯಾಜಕರಿಗೆ ಎಂಥ ಒಂದು ದೀಕ್ಷಾ ವಸ್ತ್ರ ಇರಬೇಕು ಅನ್ನುವಂಥದ್ದನ್ನು ಆ 28ನೇ ಅಧ್ಯಾಯದಲ್ಲಿ ವಿವರವಾಗಿ ನೀಡುವಾತನಾಗಿದ್ದಾನೆ. ಅದರಲ್ಲಿ ಒಂದು ಮಾತು ಮತ್ತೊಂದು ಆವೃತ್ತಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. ಗೋತ್ರ ಪುರುಷರ ಎಲ್ಲ ಹೆಸರುಗಳನ್ನು ತನ್ನ ಮೇಲೆ ಮಹಾಯಾಜಕನು ಹೊತ್ತಿರುವಾಗ ಅದೇನು ತೋರಿಸ್ತದೆ? ಮಹಾಯಾಜಕನಾದ ಯೇಸು ಕ್ರಿಸ್ತನು ನಾಯಕರಾದ ನಮ್ಮನ್ನು ತನ್ನ ಮೇಲೆ ತನ್ನ ಹೃದಯದಲ್ಲಿ ಹೊತ್ತಿದ್ದಾನೆ ಎಂಬುದಾಗಿ. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಯಾಜಕ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ಮಹಾಯಾಜಕನಾಗಿ ಆತನು ಪ್ರಾರ್ಥನೆ ಮಾಡುವಾಗ ತಂದೆಯೇ ತಂದೆಯೇ ಎಂಬುದಾಗಿ ಹೇಳಿ, ನಾನು ಲೋಕದವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಇವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. ಮತ್ತು ಆ ಮಹಾಯಾಜಕ ಪ್ರಾರ್ಥನೆಯಲ್ಲಿ ಅನೇಕ ವಿಷಯಗಳು ಅಡಕವಾಗಿದೆ. ಅದರಲ್ಲಿ ಒಂದು ವಿಷಯ ಬಹಳ ಎದ್ದು ಕಾಣ್ತದೆ. ಅದೇನಂತ ಹೇಳಿದರೆ, ತಂದೆ ನಾವಿಬ್ಬರು ಒಂದಾಗಿರುವಂತೆ ಅವರು ಕೂಡ ಒಂದಾಗಿರಲಿ ಎಂಬುದಾಗಿ. ಮಹಾಯಾಜಕನು ಯಾವ ರೀತಿಯಾಗಿ ಇಸ್ರಾಯೇಲರ ಗೋತ್ರಗಳನ್ನು, ಅಂದರೆ ಇಸ್ರಾಯೇಲರು
ಅವರನ್ನು ಪ್ರತಿನಿಧಿಸುವಂಥ ಗೋತ್ರಗಳನ್ನು ಮಹಾಯಾಜಕನು ಧರಿಸಿರಲಾಗಿ ಅದೇನು ತೋರಿಸ್ತದೆ? ಇಸ್ರಾಯೇಲರನ್ನೇ ಆತನು ಧರಿಸಿದ್ದಾನೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನೆಂಬ ನಮ್ಮ ಮಹಾಯಾಜಕನು ಆತನು ನಮ್ಮನ್ನು ತನ್ನ ಹೃದಯದಲ್ಲಿ ಹೊತ್ತಿದ್ದಾನೆಂಬುದಾಗಿ. ಅದೇ ಯೋಹಾನ 17ನೇ ಅಧ್ಯಾಯದಲ್ಲಿ, ನಾನು ಇವರಿಗೋಸ್ಕರ ಮಾತ್ರ ನಾನು ಪ್ರಾರ್ಥಿಸೋದಲ್ಲ, ಇವರ ವಾಕ್ಯವನ್ನು ಕೇಳಿ ನಂಬಿದಂಥವರಿಗೆ, ಅಂದರೆ ನಮಗೋಸ್ಕರ ಕೂಡ, ನಾವು ಪೇತ್ರ, ಯಾಕೋಬ, ಯೋಹಾನ ಅವರು ಬರೆದಂಥ ಪತ್ರಿಕೆಗಳನ್ನೆಲ್ಲ ನಂಬಿದ್ದೇವಲ್ವ, ಆ ರೀತಿಯಾಗಿ ನಂಬಿದಂಥ ನಮಗಾಗಿ ಕೂಡ ಯೇಸು ಕರ್ತನು ಪ್ರಾರ್ಥನೆ ಮಾಡಿ ನಮ್ಮನ್ನು ಕೂಡ ಆತನ ಹೃದಯದಲ್ಲಿ ಇಟ್ಟುಕೊಂಡು ತಂದೆಯ ಮುಂದೆ ನಮಗೋಸ್ಕರವಾಗಿ ಆತನು ವಿಜ್ಞಾಪಿಸುವವನಾಗಿದ್ದಾನೆ. ಹೌದು, ಅದನ್ನೇ ನಾವು ವಿಮೋಚನಕಾಂಡ 28ನೇ ಅಧ್ಯಾಯದಲ್ಲಿ ನೋಡ್ತೇವ್ರಿ. ತಂದೆ ನಾವಿಬ್ಬರು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕು. ಇಂಥ ಒಂದು ಪ್ರಾರ್ಥನೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಖಂಡಿತವಾಗಿ ಮಹಾಯಾಜಕನಾದಂಥ ಆರೋನನು ಪ್ರಾರ್ಥಿಸುತ್ತಿರಲಿಲ್ಲ. ಯಾಕಂದರೆ ದೇವರ ಸನ್ನಿಧಾನಕ್ಕೆ ಅವನು ಹೋಗುವಾಗ ಬಹು ಭಯಭಕ್ತಿಯಿಂದ ಹೋಗ್ತಿದ್ದನು. 28ನೇ ಅಧ್ಯಾಯ ವಿಮೋಚನಕಾಂಡ ನಾವು ನೋಡುವಾಗ ಮೇಲಂಗಿಯನ್ನು ಅವನು ತೊಟ್ಟುಕೊಂಡದ್ದು ಅಲ್ಲದೆ ಅವನು ಚಿನ್ನದ ಗೆಜ್ಜೆಗಳನ್ನು ಕೂಡ 33ನೇ ವಚನದಿಂದ ಇರುವಂಥ ಚಿನ್ನದ ಗೆಜ್ಜೆಗಳನ್ನು ಕಟ್ಟಿಕೊಂಡು ದೇವರ ಸನ್ನಿಧಾನಕ್ಕೆ ಹೋಗ್ತಿದ್ರು. ಅನಿಶ್ಚಯವಾಗಿ ಹೋಗ್ತಿದ್ರು. ಪ್ರಾಣಿಗಳ ರಕ್ತವನ್ನು ತೆಗೆದುಕೊಂಡು ಹೋಗ್ತಿದ್ದನು ಮತ್ತು ಪಾಪಿಯಾದ ಮನುಷ್ಯನಾಗಿ ಹೋಗ್ತಿದ್ದನು. ಅದನ್ನೇ ನಾವು ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನ ವಿಷಯವಾಗಿ ಯೋಚಿಸುವಾಗ ಇದೇ ದೇವದರ್ಶನ ಗುಡಾರವನ್ನು ನಾವು ಆತ್ಮಿಕವಾಗಿ ಹಳೆ ಒಡಂಬಡಿಕೆ ದೇವದರ್ಶನ ಗುಡಾರವನ್ನು ಪರಲೋಕದ ದೇವದರ್ಶನ ಗುಡಾರಕ್ಕೆ ಹೋಲಿಸಿ ಇಬ್ರಿಯ 8:5, ಇಬ್ರಿಯ 9:23, 1 ತಿಮೋತಿ 2:3-4, ಇಬ್ರಿಯ 9:27, ರೋಮ 8:34-35 ವಚನಗಳಲ್ಲಿ ನೋಡುವಾಗ ನಮಗೋಸ್ಕರವಾಗಿ ಒಬ್ಬ ಮಹಾಯಾಜಕನು ಇದ್ದಾನೆ. ಯೇಸು ಕ್ರಿಸ್ತನೆಂಬ ಆ ಮಹಾಯಾಜಕನು ನಮಗೋಸ್ಕರವಾಗಿ ವಿಜ್ಞಾಪಿಸುವವನಾಗಿದ್ದಾನೆ. ಹೇಗೆ ವಿಜ್ಞಾಪಿಸ್ತಾ ಇದ್ದಾನೆ ಎಂಬುದಾಗಿ ಈ ವಿಮೋಚನಕಾಂಡ 28ನೇ ಅಧ್ಯಾಯದಲ್ಲಿ ಇರುವಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕಾದರೆ ನಾವು ಯೆಶಾಯ 53ನೇ ಅಧ್ಯಾಯಕ್ಕೆ ಹೋಗೋದಾದರೆ ಕೊನೆ 2 ವಚನಗಳಲ್ಲಿ ಈ ರೀತಿಯಾಗಿದೆ. ಬಹುಜನರ ಪಾಪಗಳನ್ನು, ಅದಕ್ಕಿಂತ ಮುಂಚೆ ಆತನನ್ನು ಜಜ್ಜುವುದು, ಅಂದರೆ ಯೇಸು ಕ್ರಿಸ್ತನೆಂಬ ಮಹಾಯಾಜಕನನ್ನು, ಯೇಸು ಕ್ರಿಸ್ತನೆಂಬ ದೇವರ ಕುರಿಮರಿಯನ್ನು, ಯೇಸು ಕ್ರಿಸ್ತನೆಂಬ ರಕ್ಷಕನನ್ನು, ಬಲಿಯನ್ನು, ಬಲಿಪಶುವನ್ನು ತಂದೆಯಾದ ದೇವರು ಜಜ್ಜುವುದು ಆತನ ಸಂಕಲ್ಪವಾಗಿತ್ತು. 10ನೇ ವಚನದಿಂದ ಯೆಶಾಯ 53:10 ಇರುವಂಥ ವಾಕ್ಯದಲ್ಲಿ ಬಹುಜನರ ಪಾಪಗಳನ್ನು ಹೊತ್ತುಕೊಂಡವನಾಗಿ ಅವರಿಗೋಸ್ಕರವಾಗಿ ಆತನು ವಿಜ್ಞಾಪಿಸುವವನಾಗಿದ್ದಾನೆ. ನಮ್ಮನ್ನು ಆತನು ಹೊತ್ತಿದ್ದಷ್ಟೇ ಅಲ್ಲ, ನಮ್ಮ ಪಾಪಗಳನ್ನು ಕೂಡ ಹೊತ್ತುಕೊಂಡಿದ್ದನು. ವಿಮೋಚನಕಾಂಡ 28ನೇ ಅಧ್ಯಾಯದ 10ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ಈ ಮಹಾಯಾಜಕನಾದ ಆರೋನನು ಹೌದು ಗೋತ್ರಪುರುಷರನ್ನು ಅಥವಾ ಇಸ್ರಾಯೇಲರನ್ನು ಹೊತ್ತಿದ್ದನು, ಆದರೆ ಅವರ ಪಾಪಗಳನ್ನು ಹೊತ್ತಿರಲಿಲ್ಲ. ತಾತ್ಕಾಲಿಕವಾಗಿ ವರ್ಷಕ್ಕೊಂದು ಸಾರಿ ಆ ಬಲಿ ಅರ್ಪಿಸಿದಂಥ ಆ ಮೃಗದ ರಕ್ತವನ್ನು ಹೊತ್ತವನಾಗಿ ಆತನು ಹೋದನು. ಆದರೆ ನಮ್ಮ ಮಹಾಯಾಜಕನಾದಂಥ ಯೇಸು ಕ್ರಿಸ್ತನು ತನ್ನ ರಕ್ತವನ್ನೇ, ತನ್ನ ಪರಿಶುದ್ಧವಾದ ರಕ್ತವನ್ನೇ, ಪ್ರಾಣಿಯ ರಕ್ತಕ್ಕೂ ಯೇಸು ಕ್ರಿಸ್ತನ ರಕ್ತಕ್ಕೂ ಸ್ವಲ್ಪ ಅಲ್ಲ, ಭಾಳ ವ್ಯತ್ಯಾಸ.
ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ರಕ್ತಕ್ಕೂ ಹೇಬೇಲ್ನ ರಕ್ತಕ್ಕೂ ಇರುವಂಥ ವ್ಯತ್ಯಾಸ ನಾವು ನೋಡಿಕೊಳ್ಳೋದಾದರೆ, ಹೇಬೇಲ್ನ ರಕ್ತ ಮುಯಿತು ತೀರಿಸು ಎಂಬುದಾಗಿ ಹಂಗಿಸುವಂಥ ಅಥವಾ ಅದು ಒಂದು ಪ್ರತಿಕಾರವನ್ನು ಮಾಡು ಎಂಬುದಾಗಿ ದೇವರಿಗೆ ಮೊರೆ ಇಡ್ತಿತ್ತು. ಅಂದರೆ ಕಾಯಿನನ್ನು ಕೊಂದು ಹಾಕಿದನು, ಮುಯಿ ತೀರಿಸುವಂತೆ ಆ ರಕ್ತ ಮೊರೆ ಇಟ್ಟಿತು. ಆದರೆ ಹೇಬೇಲ್ನ ರಕ್ತಕ್ಕಿಂತಲೂ ಶ್ರೇಷ್ಠವಾದಂಥ ರಕ್ತ ಯೇಸು ಕ್ರಿಸ್ತನ ರಕ್ತ. ಇಲ್ಲಿ ಈ 29ನೇ ಅಧ್ಯಾಯದಲ್ಲಿ ಮಹಾಯಾಜಕನು ಪ್ರಾಣಿಗಳ ರಕ್ತವನ್ನು ದೇವರ ಸನ್ನಿಧಾನದಲ್ಲಿ ಅರ್ಪಿಸುವಂಥ ರಕ್ತಕ್ಕಿಂತಲೂ ಯೇಸು ಕ್ರಿಸ್ತನ ರಕ್ತ ಅಮೂಲ್ಯವಾದದ್ದು, ಬೆಲೆ ಉಳ್ಳದ್ದು. ಯಾಕೆ ಅಂತ ಹೇಳಿದ್ರೆ, ಪ್ರಾಣಿಗಳು ಪಾಪ ಏನು ಮಾಡಲಿಲ್ಲ. ಒಂದು ರೀತಿಯಿಂದ ಹೇಳಬೇಕಾದ್ರೆ ಇನ್ನೋಸೆಂಟ್ ಬ್ಲಡ್ ಅಂತ ಹೇಳ್ಬೋದು. ಮುಕ್ತವಾದ ಒಂದು ನಿರ್ದೋಷವಾದ ದೋಷ ಇಲ್ಲದಂಥ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನ ರಕ್ತವು ಬಹು ಬೆಲೆ ಉಳ್ಳದ್ದು. ದೇವರು ತಾನೇ ಮನುಷ್ಯನಾಗಿ, ಪ್ರಾಣಿಯಂತೆ ಏನೂ ಅರಿಯದೆ ವ್ಯಕ್ತಿಯಲ್ಲ, ಎಲ್ಲವನ್ನೂ ಬಲ್ಲವನಾಗಿರುವ ಸೃಷ್ಟಿಕರ್ತನು ತಾನೇ ಮನುಷ್ಯನಾಗಿ ಬಂದಂಥ ಅಮೂಲ್ಯವಾದ ಬೆಲೆಯುಳ್ಳಂಥ ನಿತ್ಯವಾದ ರಕ್ತ ಅದು. ಸರಿ, ಅದನ್ನೇ ನಾವು 28ನೇ ಅಧ್ಯಾಯದಲ್ಲಿ ನೋಡ್ತೇವೆ. 29ನೇ ಅಧ್ಯಾಯ 1ರಿಂದ 28 ವಚನಗಳಲ್ಲಿ ಯಾಜಕರು ಪ್ರತಿಷ್ಠಿಸಬೇಕಾದ ಕ್ರಮ, ಯಾಜಕರ ವಸ್ತ್ರದ ಬಗ್ಗೆ 28ನೇ ಅಧ್ಯಾಯದಲ್ಲಿ ನೋಡಿದೆವು. 25ನೇ ಅಧ್ಯಾಯದಿಂದ ದೇವದರ್ಶನ ಗುಡಾರದಲ್ಲಿರ್ತಕ್ಕಂಥ 7 ವಿಧವಾದ ಉಪಕರಣಗಳು, ಅಲ್ಲಿ ಯಜ್ಞವೇದಿ, ಗಂಗಾಳ ಪಾತ್ರೆ, ದೀಪಸ್ತಂಭ, ಮೇಜು, ಧೂಪವೇದಿ, ತೆರೆ, ಮಂಜೂಷ, ಕೃಪಾಸನ, ಇವೆಲ್ಲವೂ ಕೂಡ ಆ ದೇವದರ್ಶನ ಗುಡಾರದಲ್ಲಿತ್ತು. ಆದರೆ ಅಲ್ಲಿ ಕೆಲಸ ಮಾಡುವಂಥ ಯಾಜಕರು ಸುಮ್ಮನೆ ಹೋಗುವಂತಿಲ್ಲ. ಅವರು ಪ್ರತಿಷ್ಠಿಸಬೇಕಾದ ರೀತಿಯಲ್ಲಿ ಅವರು ಹೋಗಬೇಕು. ಅದಕ್ಕೆ ದೇವರು 29ನೇ ಅಧ್ಯಾಯದಲ್ಲಿ ಒಂದು ಹೋರಿಕರುವನ್ನು 2 ಟಗರುಗಳನ್ನು ತೆಗೆದುಕೊಂಡು 3 ಸಾರಿ ಬರ್ತದೆ. ಹುಳಿ ಇಲ್ಲದ ರೊಟ್ಟಿ, ಹುಳಿ ಇಲ್ಲದ ಹೋಳಿಗೆ, ಹುಳಿ ಇಲ್ಲದ ಕಡುಬು, ಇವನ್ನೆಲ್ಲ ತಕ್ಕೊಂಡು ಗುಡಾರದ ಬಾಗಿಲಿಗೆ ಕರ್ಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ ಆ ವಸ್ತ್ರಗಳನ್ನು, ಅಂದರೆ ನಿಲುವಂಗಿಯನ್ನು ಕವಚದ ಸಂಗಡ ತೊಟ್ಟುಕೊಳ್ತಕ್ಕಂತೆ ಆರೋನಿಗೆ ತೊಡಿಸಿ, ಅನಂತರ ತಲೆ ಮೇಲೆ ಮುಂಡಾಸುವನ್ನು, ಇವೆಲ್ಲ ಆದ ನಂತರ ಅಭಿಷೇಕಿಸು ಅಂತ ಹೇಳ್ಬಿಟ್ಟು, ಆರ್ಡಿನೇಷನ್ ಅಂತ ಹೇಳ್ಬೋದು ಈ ದಿವಸಗಳಲ್ಲಿ, ಹಸ್ತಾರ್ಪಣೆ ಎಂಬುದಾಗಿ. ಯಾವ ರೀತಿಯಾಗಿ ಯಾಜಕ ಸೇವೆಗೆ ಆರೋನನು ಮತ್ತು ಇತರ ಯಾಜಕರು ಪ್ರತಿಷ್ಠಿಸಲ್ಪಡಬೇಕು, ಅಭಿಷೇಕಿಸಲ್ಪಡಬೇಕು ಎಂಬುದಾಗಿ. ಒಂದೊಂದನ್ನು ಹೀಗೆ ನಾವು ನೋಡುವಾಗ ಎಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು ಹಳೆ ಒಡಂಬಡಿಕೆಯಲ್ಲಿ ಒಂದು ಯಾಜಕ ಸೇವೆ ಮಾಡುವಂಥದ್ದು, ಯಾಜಕ ಉದ್ಯೋಗಕ್ಕೆ ಬರುವಂಥದ್ದು. ಇನ್ನೊಂದು ವಾಕ್ಯವನ್ನು ಕೂಡ ಓದಲಿಕ್ಕೆ ಇಷ್ಟಪಡ್ತೇನೆ. 29ನೇ ಅಧ್ಯಾಯದ 9ನೇ ವಚನದಲ್ಲಿ, ಹೀಗೆ ಆರೋನನು ಅವನ ಮಕ್ಕಳನ್ನು ಯಾಜಕೋದ್ಯಕ್ಕೆ ಸೇರಿಸಬೇಕು. ಯಾಜಕ ಉದ್ಯೋಗಕ್ಕೆ ಸೇರಿಸಬೇಕಾದರೆ ಒಂದು ಕ್ರಮ. ಅಷ್ಟೇ ಅಲ್ಲ, ಆ ಹೋರಿಯ ರಕ್ತವನ್ನು ದೇವದರ್ಶನ ಗುಡಾರದ ಎದುರಿಗೆ ತರಿಸಿ ಅಥವಾ ಹೋರಿಯನ್ನು ತರಿಸಿ ಮತ್ತು ಅದರ ಮೇಲೆ ಅವನ ಆರೋಹಣ ಮಕ್ಕಳು ಕೈ ಇಡಬೇಕು. ದೇವರ ಸನ್ನಿಧಾನದಲ್ಲಿ, ದೇವರ ದರ್ಶನ ಗುಡಾರದ ಬಾಗಿಲಲ್ಲಿ ಅದನ್ನು ವಧಿಸಬೇಕು. ಈ ರೀತಿಯಾಗೆಲ್ಲ ಕ್ರಮ ಒಂದರ ಮೇಲೆ ಒಂದು ಇತ್ತು. ಇದನ್ನೆಲ್ಲ ಓದುವಾಗ
ಮೊದಲನೇ ಟಗರನ್ನು ತೆಗೆದುಕೊಂಡು ಏನು ಮಾಡಬೇಕು, ಅನಂತರ ಎರಡನೇ ಟಗರನ್ನು ತಕ್ಕೊಂಡು 19ನೇ ವಚನ ಏನು ಮಾಡಬೇಕು, ಆರೋನವನ ಮಕ್ಕಳು ಅದರ ತಲೆ ಮೇಲೆ ತಮ್ಮ ಕೈಗಳನ್ನು ಇಡಬೇಕು, ಅದನ್ನು ವಧಿಸಬೇಕು, ರಕ್ತವನ್ನು 4 ಕಡೆಗಳಲ್ಲಿ ಚೆಲ್ಲಬೇಕು, ರಕ್ತದಲ್ಲಿ ಅಭಿಷೇಕ ತೈಲವನ್ನು ಸ್ವಲ್ಪವನ್ನು ತಕ್ಕೊಂಡು ಮತ್ತು ಆರೋನ್ನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ಮಕ್ಕಳ ಮತ್ತು ಅವರ ವಸ್ತ್ರಗಳ ಮೇಲೆಯೂ ಚಿಮುಕಿಸಬೇಕು. ಹೀಗೆ ಅವನು ಅವನ ಮಕ್ಕಳು ಪರಿಶುದ್ಧರಾಗುವರು. 21ನೇ ವಚನ. ಆರೋನನು ಅವನು ಪಾಪಿ, ನಾದಾಬ್ ಅಬಿಹು ಎಂಬ ಅಸಿಸ್ಟೆಂಟ್ ಇಲ್ಲವೇ ಸಹಾಯಕ ಯಾಜಕರು, ಅವರು ಪಾಪಿಗಳೇ. ಅವರು ಪರಿಶುದ್ಧರಾಗಬೇಕಾದ್ರೆ ಇಂಥ ಒಂದು ಕ್ರಮ ಇತ್ತು. ಬಲಿ ಇಲ್ಲದೆ ಪರಿಶುದ್ಧತೆ ಸಾಧ್ಯವಾಗಿರಲಿಲ್ಲ. ರಕ್ತಧಾರೆ ಇಲ್ಲದೆ ಅವರು ಪರಿಶುದ್ಧರು ಆಗುತ್ತಿರಲಿಲ್ಲ. ಇದೇ ಒಂದು ಮಾತನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಟ್ಟು ಪವಿತ್ರವಾದವು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಬಹಳಷ್ಟು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನು ಹೋಲಿಸಿ ಬರೆಯುವಾತನಾಗಿದ್ದಾನೆ. ಸರಿ, ಈ ರೀತಿಯಾಗಿ ಮಾಡುವಾಗ ಅವರು ಪರಿಶುದ್ಧರಾಗ್ತಾರೆ, ಸೇವೆಗೆ ಅವರು ಸಮರ್ಪಕರು ಆಗ್ತಾರೆ. ಆ ರೀತಿಯಾಗಿ ಅವರು ಇಂಟರ್ವ್ಯೂ ಪಾಸಾಗಿ, ನಮ್ಮ ಕಾಲದಲ್ಲಿ ಇಂಟರ್ವ್ಯೂ ಪಾಸಾಗಿ ಪರೀಕ್ಷೆ ಬರೆದು ಅವರು ಪಾಸ್ ಆಗ್ತಾರಲ್ಲ, ಆ ರೀತಿಯಾಗಿ ದೇವರು ಆ ರೀತಿಯಾಗಿ ಆ ದಿವಸಗಳಲ್ಲಿ ಆಯ್ಕೆಯ ಮಾಡಿಕೊಂಡ್ರು ಸೇವೆಗೆ. ಮತ್ತು ಆ ರೀತಿಯಾಗಿ ಸರ್ವಾಂಗ ಹೋಮ ದ್ರವ್ಯಗಳನ್ನು ದೇವರ ಮುಂದೆ ಅರ್ಪಿಸುವಾಗ 25ನೇ ವಚನ ವಿಮೋಚನ ಕಾಂಡ, ಅದರಲ್ಲಿ ಏನಿದೆ, ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. ದೇವರಿಗೆ ಅದು ಸುಗಂಧ ಹೋಮ, ದೇವರಿಗೆ ಇಷ್ಟವಾದಂಥದ್ದು. ಮತ್ತು ಆರೋನನ ಪಟ್ಟಾಭಿಷೇಕ, ಹೌದು ಪರಿಶುದ್ಧನಾಗ್ಬಿಟ್ಟ, ಈಗ ಆರ್ಡಿನೇಷನ್ ಆಗಬೇಕಲ್ಲ, ಪಟ್ಟಾಭಿಷೇಕ ಆಗಬೇಕಲ್ಲ. 26ನೇ ವಚನದಿಂದ ಏನು ಮಾಡಬೇಕು, ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಎದೆ ಭಾಗವನ್ನು ತೆಗೆದುಕೊಂಡು ಅದನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ವಿಮೋಚನ ಕಾಂಡ 29, 26 ನಿವಾಳಿಸಬೇಕು. ಮೊನ್ನೆ ಇಸ್ರಾಯೇಲ್ರ ಆಚಾರ ಸಂಪ್ರದಾಯವನ್ನು, ಮೆಸ್ಸಿಯನ ಕುರಿತಾದಂಥ ಯಹೂದತ್ವವನ್ನು ಅಧ್ಯಯನ 15 ವರ್ಷಗಳು ಮಾಡಿದಂಥ ಸ್ನೇಹಿತರೊಬ್ಬರು ಸಿಕ್ಕಿದ್ರು. ನಿವಾಳಿಸುವುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆರತಿಯನ್ನು ತಕ್ಕೊಂಡು ಈ ರೀತಿಯಾಗಿ ಆರತಿ ಮಾಡ್ತಾರೆ, ನಿವಾಳಿಸುವುದು ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳಿದ್ರು, ಯಹೂದಿಗಳ ಒಂದು ನಿವಾಳಿಸುವಿಕೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಅವರು ಈ ರೀತಿಯಾಗಿ ಅದನ್ನು ತಕ್ಕೊಂಡು ಮೇಲೆ ಹೋಗಿ ಕೆಳಗೆ ಬಂದು ಮತ್ತೆ ಎಡಗಡೆ ಬಲಗಡೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅವರು ನಿವಾಳಿಸಬೇಕಂತ. ಹಾಗಾದರೆ ಶಿಲುಬೆ ಬಂತಲ್ಲ, ಮತ್ತು ಅವರು ಯಾರೋ ಒಬ್ಬರನ್ನ ನಿವಾಳಿಸಿದಂಥ ವ್ಯಕ್ತಿಯನ್ನು ಯಾಕೆ ನೀವು ಆ ಆಕಾರದಲ್ಲಿ ನಿವಾಳಿಸ್ತೀರ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ನಮ್ಗೆ ಗೊತ್ತಿಲ್ಲ, ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದಿದ್ವಿ, ನಮ್ಮ ಹಿರಿಯರು ಹಾಗೆ ಮಾಡಿದ್ದಾರೆ, ನಾವು ಅದೇ ರೀತಿಯಾಗಿ ಮಾಡ್ತಿದ್ವಿ ಅಂತ. ಆದರೆ ಪ್ರತಿ ಒಂದರಲ್ಲಿಯೂ ಯೇಸು ಕ್ರಿಸ್ತನನ್ನು ಕಾಣಬಹುದು. ಯಹೂದಿ ಸಂಪ್ರದಾಯದಲ್ಲಿ, ಯಹೂದಿ ಆಚಾರದಲ್ಲಿ, ಯಹೂದಿ ಹಳೆ ಒಡಂಬಡಿಕೆಯ ಪ್ರತಿ ಒಂದು ಉಪಕರಣಗಳಲ್ಲಿ, ಸಲಕರಣೆಗಳಲ್ಲಿ, ಚಿಹ್ನೆಗಳಲ್ಲಿ, ಧೂಪಗಳಲ್ಲಿ, ರೊಟ್ಟಿಯಲ್ಲಿ ಎಲ್ಲವೂ ಯೇಸು ಕ್ರಿಸ್ತನನ್ನೇ ಕೇಂದ್ರೀಕರಿಸುವಂಥದ್ದು. 29ನೇ ಅಧ್ಯಾಯ 1ರಿಂದ 28 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟನು. ಇನ್ನೂ ಕೂಡ ಅದನ್ನು ನಾವು ಮುಂದುವರಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. Chapter 29.
And this is the thing that thou shalt do unto them to hallow them, to minister unto me in the priest's office. Take 1 young bullock, and 2 rams without blemish, and unleavened bread, and cakes unleavened tempered with oil, and wafers unleavened anointed with oil, of wheaten flour shalt thou make them. And thou shalt put them into 1 basket, and bring them in the basket with the bullock and the 2 rams. And Aaron and his sons thou shalt bring unto the door of the tabernacle of the congregation, and shalt wash them with water. And thou shalt take the garments, and put upon Aaron the coat, and the robe of the ephod, and the ephod, and the breastplate, and gird him with the curious girdle of the ephod. And thou shalt put the mitre upon his head, and put the holy crown upon the mitre. Then shalt thou take the anointing oil, and pour it upon his head, and anoint him. And thou shalt bring his sons, and put coats upon them. And thou shalt gird them with girdles, Aaron and his sons, and put the bonnets on them. And the priest's office shall be theirs for a perpetual statute. And thou shalt consecrate Aaron and his sons. And thou shalt cause a bullock to be brought before the tabernacle of the congregation, and Aaron and his sons shall put their hands upon the head of the bullock. And thou shalt kill the bullock before the Lord by the door of the tabernacle of the congregation. And thou shalt take of the blood of the bullock, and put it upon the horns of the altar with thy finger, and pour all the blood beside the bottom of the altar. And thou shalt take all the fat that covereth the inwards, and the caul that is above the liver, and the 2 kidneys, and the fat that is upon them, and burn them upon the altar. But the flesh of the bullock, and his skin, and his dung, shalt thou burn with fire without the camp. It is a sin offering. Thou shalt also take 1 ram, and Aaron and his sons shall put their hands upon the head of the ram. And thou shalt slay the ram, and thou shalt take his blood, and sprinkle it round about upon the altar. And thou shalt cut the ram in pieces, and wash the inwards of him, and his legs, and put them unto his pieces, and unto his head. And thou shalt burn the whole ram upon the altar. It is a burnt offering unto the Lord. It is a sweet savour, an offering made by fire unto the Lord. And thou shalt take the other ram, and Aaron and his sons shall put their hands upon the head of the ram. Then shalt thou kill the ram, and take of his blood, and put it upon the tip of the right ear of Aaron, and upon the tip of the right ear of his sons, and upon the thumb of their right hand, and upon the great toe of their right foot, and sprinkle the blood upon the altar round about. And thou shalt take of the blood that is upon the altar, and of the anointing oil, and sprinkle it upon Aaron, and upon his garments, and upon his sons, and upon the garments of his sons with him. And he shall be hallowed, and his garments, and his sons' garments with him. Also thou shalt take of the ram the fat of the rump, and the fat that covereth the inwards, and the caul above the liver, and the 2 kidneys, and the fat that is upon them, and the right shoulder, for it is a ram of consecration. And 1 loaf of bread, and 1 cake of oiled bread, and 1 wafer out of the basket of the unleavened bread that is before the Lord. And thou shalt put all in the hands of Aaron, and in the hands of his sons, and shalt wave them for a wave offering before the Lord. And thou shalt receive them in their hands, and burn them upon the altar for a burnt offering, for a sweet savour before the Lord. It is an offering made by fire unto the Lord. And thou shalt take the breast of the ram of Aaron's consecration, and wave it for a wave offering before the Lord, and it shall be thy part. And thou shalt sanctify the breast of the wave offering, and the shoulder of the heave offering, which is waved, and which is heaved up, of the ram of the consecration, even of that which is for Aaron, and of that which is for his sons. And it shall be Aaron's and his sons by a statute forever from the children of Israel. For it is an heave offering, and it shall be an heave offering from the children of Israel of the sacrifice of their peace offerings, even their heave offering unto the Lord.